ಸರ್ ಅದೇ ಈಗ ಆಗಸ್ಟ್ 8ಕ್ಕೆ ಪ್ರೊಟೆಸ್ಟ್ ಇಟ್ಕೊಂಡಿದ್ರಿ, ರಾಹುಲ್ ಗಾಂಧಿ ಅವರು ಬರ್ತಿದ್ದಾರೆ, ಪೂರ್ವ ಸಿದ್ಧತಾ ಸಭೆಯನ್ನು ಕೂಡ ಮಾಡ್ತಾ ಇದ್ರಿ. ಏನು ಸರ್ ಇದು ರಾಷ್ಟ್ರೀಯ ಮಟ್ಟದ ಆಗಸ್ಟ್ 5ನೇ ತಾರೀಕು ಇದ್ದಂಥ ಕಾರ್ಯಕ್ರಮ ಶಿಬು ಸುರೇನ್ ಅವರು ತೀರೋಗಿದ್ದರಿಂದ 8ಕ್ಕಿದೆ. ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ಇದು 2000 ವಿಶೇಷವಾಗಿ 23ರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ, ಅದಾದ ನಂತರ ಅಸೆಂಬ್ಲಿ ಚುನಾವಣೆಗಳು ಮಹಾರಾಷ್ಟ್ರ ಇಲ್ಲೆಲ್ಲ ಕೂಡ ಸಾಕಷ್ಟು ಲೋಪದೋಷಗಳು ಚುನಾವಣಾ ಕಮಿಷನಿಂದ ಆಗ್ತಾ ಇದೆ. ಅದಕ್ಕೆ ಜನರ ಒಂದು ಗಮನವನ್ನು ಸೆಳೆಯೋದಕ್ಕೆ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ಈಗ ಉದಾಹರಣೆಗೆ ಚಿಲುಮೆ ಅಂತ ಒಂದು ಸಂಸ್ಥೆ ಇತ್ತು ನಮ್ಮ ಅಸೆಂಬ್ಲಿ ಎಲೆಕ್ಷನ್ಸಲ್ಲಿ. ಆ ಚಿಲುಮೆ ಸಂಸ್ಥೆಗೆ ಕೊಟ್ಟು ಹೆಸರುಗಳನ್ನು ತೆಗೆಸೋದಕ್ಕೆ ಪ್ರಯತ್ನ ಮಾಡಿದ್ದು, ನಾವೆಲ್ಲ ಹೋಗಿ ಪ್ರೊಟೆಸ್ಟ್ ಮಾಡಿದ್ದು, ಅದೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಮತ್ತು ಮಹಾರಾಷ್ಟ್ರ ಎಲೆಕ್ಷನ್ನಲ್ಲೂ ಅಷ್ಟೇ, ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ 48 ಸೀಟಲ್ಲಿ 30 ಕಾಂಗ್ರೆಸ್ಸು, ಶಿವಸೇನೆ, ಮಿತ್ರ ಪಕ್ಷಗಳು ಬಂದಿತ್ತು. ಬಿ ಜೆ ಪಿಗೆ ಬಂದಿದ್ದು 18. ಆದರೆ ಅಸೆಂಬ್ಲಿ ಚುನಾವಣೆಯಲ್ಲಿ ವಿಚಿತ್ರ ಒಂದು ರಿಸಲ್ಟು ಬಂತು. ಒಂದು ನಾಂದೇಡ್ ಅಂತ ಒಂದು ಬೈ ಎಲೆಕ್ಷನ್ ಆಯಿತು ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ 2 ಲಕ್ಷ ಮತಗಳಿಂದ ಗೆಲ್ತಾರೆ ಬೈ ಎಲೆಕ್ಷನ್ನಲ್ಲಿ. ಆವತ್ತೇ ವಿಧಾನಸಭಾ ಚುನಾವಣೆ ಆಗುತ್ತೆ. ಅದೇ ಮತದಾರ 7ಕ್ಕೆ 7 ಕೂಡ ಕಾಂಗ್ರೆಸ್ಸು ಅಥವಾ ಮಿತ್ರ ಪಕ್ಷಗಳು ಯಾರೂ ಗೆಲ್ಲಿಲ್ಲ. ಮತ್ತು ಚುನಾವಣಾ ಆಯೋಗ ಕೂಡ ಇತ್ತೀಚೆಗೆ ಕೇಂದ್ರ ಸರ್ಕಾರ ಹೇಳ್ದಂಗೆ ಕೇಳ್ತಾ ಇದೆ ಅಂತೇಳಿ ವಿಪಕ್ಷದ ನಾಯಕರಿರ್ಬೋದು ಮತ್ತು ಯಾವುದೇ ಬೇರೆ ಬೇರೆ ಪಕ್ಷಗಳ ಮುಖಂಡರು ಏನೇ ಹೇಳಿದ್ರು ಕೂಡ ಎಲ್ಲ ಸರಿಯಾಗಿದೆ ಅಂತ ಒಂದು ಉತ್ತರವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದೆ. ಮತ್ತು ಇದೆಲ್ಲ ಕೂಡ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿರ್ತಕ್ಕಂಥದ್ದು. ಮತ್ತು ಮತದಾರರ ಮತಕ್ಕೆ ಬೆಲೆ ಇಲ್ಲದೆ ಇರ್ತಕ್ಕಂಥ ರೀತಿ ನಮ್ಮ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಅತ್ಯಂತ ದುರದೃಷ್ಟಕರ ವಿಚಾರ. ಇದನ್ನು ಪ್ರತಿಭಟನೆ ಮಾಡೋದಕ್ಕೆ, ಜನರ ಗಮನವನ್ನು ಸೆಳೆಯೋದಕ್ಕೆ ರಾಹುಲ್ ಗಾಂಧಿಯವರು ಬರ್ತಾ ಇದ್ದಾರೆ. ಈಗಾಗಲೇ ಬೇರೆ ಬೇರೆ ಕಡೆ ಎಲ್ಲ ವಿಪಕ್ಷದ ನಾಯಕರು ಕೂಡ ಮಾತಾಡ್ತಾ ಇದ್ದಾರೆ. ಇದು ನಾಳಿದ್ದಿನ ಕಾರ್ಯಕ್ರಮದ ಬಗ್ಗೆ ಇವತ್ತು ಪೂರ್ವಭಾವಿ ಕಾರ್ಯಕ್ರಮ. ಬರೀ ಮಹದೇವಪುರದ ಮಾತ್ರ ಇದೆಯಾ ಅಥವಾ ಬೇರೆ ಕ್ಷೇತ್ರಗಳಿಂದ? ಎಲ್ಲ ಕಡೆನೂ ಇದೆ. 2014 ಎಲೆಕ್ಷನ್ನಲ್ಲಿ, 19 ಎಲೆಕ್ಷನ್ನಲ್ಲಿ ಎಲ್ಲ ಕಡೆ. ಈಗ ಉದಾಹರಣೆಗೆ ಪಾರ್ಲಿಮೆಂಟ್ ಅಸೆಂಬ್ಲಿ ಎಲೆಕ್ಷನ್ಸಲ್ಲಿ ನಾವು 45,000ದಲ್ಲಿ ಗೆದ್ದಿರ್ತೀವಿ. ಒಂದೇ ವರ್ಷಕ್ಕೆ ಬಿ ಜೆ ಪಿಗೆ 20,000 ಲೀಡ್ ಬರುತ್ತೆ. ಉದಾಹರಣೆ ನನ್ನ ಕ್ಷೇತ್ರ ಅಂತ ತಗೊಳ್ಳಿ. 2013ರಲ್ಲಿ ನಾನು 49,000 ಮತಗಳಿಂದ ಗೆದ್ದಿದ್ದೆ. 14ರಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆಯಿತು, 21,000 ಮೈನಸ್ ಆಯಿತು. ಸರ್, ಈಗ ನಾಳೆ ಕ್ಯಾಬಿನೆಟ್ ನಡೀತಾ ಇದೆ. ದ್ವೇಷ ಭಾಷಣಕ್ಕೆ ಕಡಿವಾಣವನ್ನು ಹಾಕಬೇಕು ಅಂತೇಳಿ ಹೊಸ ಕಾನೂನನ್ನು ಸರ್ಕಾರ ತರೋದು ಕೊಟ್ಟಿದೆ. ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಕಾನೂನು. ದ್ವೇಷ ಭಾಷಣ, ಜನರನ್ನು ಈ ದ್ವೇಷ ಭಾಷಣದ ಮುಖಾಂತರ ಎದ್ಕಟ್ಟುವಂಥ ಕೆಲಸ ಸುಮಾರು 10-15 ವರ್ಷಗಳಲ್ಲೂ ಕೂಡ ಸತತವಾಗಿ ಒಂದು ಪಕ್ಷ ಮತ್ತು ಆ ಪಕ್ಷದ ಅಂಗಸಂಸ್ಥೆಗಳು ಮಾಡ್ತಾಯಿದೆ. ಇದನ್ನು ಮಾಡದೇ ಇದ್ದರೆ ಏನಾಗುತ್ತೆ, ಮುಂದಕ್ಕೆ ಈ ಸಮಾಜದಲ್ಲಿ ಶಾಂತಿ ಅನ್ನೋದು ಇರೋದಿಲ್ಲ. ಅದಕ್ಕೆ ಆ ದ್ವೇಷ ಭಾಷಣ ಮಾಡೋರನ್ನ ಕಂಟ್ರೋಲ್ ಮಾಡಬೇಕಾಗಿದ್ದರೆ ಗಟ್ಟಿಯಾಗಿರ್ತಕ್ಕಂಥ ಕಾನೂನುಗಳನ್ನು ನಾವು ತರಬೇಕು. ತರದೇ ಇದ್ದರೆ ಮುಂದಕ್ಕೆ ಇನ್ನೂ ಹೆಚ್ಚು ಮಾಡ್ತಾರೆ. ಈ ಗಲಾಟೆಗಳು, ಕೊಲೆಗಳು ಇನ್ನೂ ಜಾಸ್ತಿ ಆಗ್ತಾನೇ ಇರುತ್ತೆ. ಇದರಿಂದ ಕಾನೂನಿನ ಅಗತ್ಯ ಇದೆ. ಈ ಕಾನೂನನ್ನು ದೇಶದಲ್ಲಿ ಪಾರ್ಲಿಮೆಂಟಲ್ಲೇ ತರಬೇಕು. ಪಾರ್ಲಿಮೆಂಟಲ್ಲೂ ಮತ್ತು ಎಲ್ಲ ರಾಜ್ಯಗಳಲ್ಲೂ ಕೂಡ ತಂದರೆ ಈ ದ್ವೇಷ ಭಾಷಣ ಮತ್ತು ಸುಳ್ಳು ಮೆಸೇಜ್ಗಳನ್ನು ಹಾಕೋದು, ವಾಟ್ಸಪ್ ಮುಖಾಂತರ, ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಹಾಕೋದು, ಇದೆಲ್ಲ ಕೂಡ ನಿಲ್ಲುತ್ತೆ.